ಮಹೇಶ್ ಸರ್, ಅನುಮಾನ ಯಾಕೆ ಬರುತ್ತೆ ಅಂತಂದ್ರೆ ಟೈಮಿಂಗ್. ಯಾವಾಗ ಪವರ್ ಶೇರಿಂಗ್ ಅನ್ನೋ ವಿಚಾರ ಮತ್ತೊಮ್ಮೆ ಮುನ್ನೆಲೆಗೆ ಬಂದು ಅದು ಸ್ವಲ್ಪ ಪೀಕ್ ಲೆವೆಲ್ಗೆ ಹೋಗ್ತಾ ಇದೆ ಆ ಚರ್ಚೆ, ಅಂತ ಸಂದರ್ಭದಲ್ಲೇನೆ ಸಂಪುಟ ಸರ್ಜರಿ ಮಾಡಬೇಕು ಅಂತ ಹೇಳಿ ಹೈಕಮಾಂಡ್ ಬಳಿಯಲ್ಲಿ ಮುಖ್ಯಮಂತ್ರಿಗಳು ಟೈಮ್ ಕೇಳಿದಾಗ ಸಹಜವಾಗಿ ಈಗ ಸಂಪುಟ ರೀಶಫಲ್ ಅಂತಂದ್ರೆ ಏನಾಗುತ್ತೆ, ಯಾರೆಲ್ಲ ಆಕಾಂಕ್ಷಿಗಳಿದ್ದಾರೆ ಸಿದ್ದರಾಮಯ್ಯನವರ ಸುತ್ತ ಗಿರ್ಕಿ ಹೊಡಿಲಿಕ್ಕೆ ಪ್ರಾರಂಭ ಮಾಡ್ತಾರೆ, ನಮಗೊಂದು ಅವಕಾಶ ಕೊಡಿ ಅಂತ ಹೇಳಿ. ಸಿದ್ದರಾಮಯ್ಯ ದ ಪವರ್ ಸೆಂಟರ್ ಅನ್ನೋದು ಮತ್ತೊಮ್ಮೆ ಹೈಕಮಾಂಡ್ ಲೆವೆಲ್ಗೆ ಮೆಸೇಜ್ ಪಾಸ್ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ, ಇರಬಹುದಿಂದ ಒಂದು ಯೋಚನೆ. ಸ್ಮಿತಾಜಿ, 2013ರಿಂದ 2018 ಅವಧಿಯಲ್ಲಿ ಕಾಂಗ್ರೆಸ್ ಸರ್ಕಾರದ ಪ್ರಬಲ ನಾಯಕ ಕರ್ನಾಟಕದಲ್ಲಿ ಅಂತ ಹೇಳಿದ್ರೆ ಸಿದ್ದರಾಮಯ್ಯನವರು. ಸ್ಮಿತಾಜಿ ಅವರಾಗ್ಲಿ, ರಾಜ್ಯದ ಮಾಧ್ಯಮಗಳಾಗಿರ್ಲಿ ಅಧಿಕಾರ ಹಂಚಿಕೆಯ ಬಗ್ಗೆ ಇಷ್ಟೊಂದು ಚರ್ಚೆಗಳನ್ನ ಮಾಡಿರೇ ಇರಲಿಲ್ಲ. ಯಾಕೆ ಅಂತ ಹೇಳಿದ್ರೆ ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರ ಮೈನ್ ಕರ್ನಾಟಕಕ್ಕೆ ಏನು ಹೈಕಮಾಂಡ್ ಗಾಂಧಿ ಕುಟುಂಬ ಇತ್ತು, ಅವರೂ ಸಹ ಇವ್ರು ಸಹವಾಸಕ್ಕೆ ಬರ್ತಿರ್ಲಿಲ್ಲ. ಸಿದ್ದರಾಮಯ್ಯನವ್ರು ಏನ್ ಹೇಳಿದ್ದು ಅದನ್ನೇ ಕೇಳ್ಕೊಂಡು ಹೋಗಿ ಅಂತ. ಅಕಸ್ಮಾತ್ ನಿರ್ದೇಶನಗಳು ಬೇಕು ಅಂತ ಹೇಳಿದ್ರೆ ಖರ್ಗೆ ಸಾಹೇಬ್ರನ್ನೋ ಅಥವಾ ಏನಿವತ್ತು ಹೋಮ್ ಮಿನಿಸ್ಟರ್ ಇದ್ದಾರೆ ಅವರ ನಿರ್ದೇಶನಗಳನ್ನ ತೆಗೆದುಕೊಳ್ಳಿ ಅಂತ. ಇವತ್ತೇನಾಗಿದೆ ಅಂತ ಹೇಳಿದ್ರೆ, ಇವತ್ತು ಹೈಕಮಾಂಡ್ ಆಗ್ಲಿ ಸಿದ್ದರಾಮಯ್ಯನವರಾಗ್ಲಿ ಆ ಪರಿಸ್ಥಿತಿ ಕರ್ನಾಟಕದಲ್ಲಿ ಇಲ್ಲ. ಸಿದ್ದರಾಮಯ್ಯನವರು ನೋ ಪವರ್ ಸೆಂಟರ್ ಟು ದಿ ಹೈಕಮಾಂಡ್. ಯಾಕೆ ಅಂತ ಹೇಳಿದ್ರೆ ಹೈಕಮಾಂಡ್ ಗೊತ್ತಿದೆ, ಸುರ್ಜೇವಾಲಾರವರು ರಾಜ್ಯಕ್ಕೆ ಇಂಥ ಸಮಸ್ಯೆಗಳು ಬಂದಾಗ್ಲೆಲ್ಲ ಓಡೋಡಿ ಬರ್ತಾರೆ. ಇವತ್ತು 137 ಜನ ಏನು ಕಾಂಗ್ರೆಸ್ನ ಇವತ್ತು ಶಾಸಕರಿದ್ದಾರೆ, ಆ ಶಾಸಕರಲ್ಲಿ ನೆನ್ನೆ ಗೆದ್ದಿರೋರು ಸಹ, ಬೇರೆ ಪಕ್ಷದಿಂದ ವಲಸೆ ಇವತ್ತು ಹೋಗಿರೋರು ಸಹ, ನಾನು ಸಹ ಆಕಾಂಕ್ಷಿ ಅಂತ ಹೇಳ್ತಾ ಇರೋದು ಹಿಂದೆ ಪ್ರಬಲವಾದಂತ ಮಾಫಿಯಾ ಇದೆ. ವಾಟ್ ಇಸ್ ದ ಮಾಫಿಯಾ ಅಂತ ಹೇಳಿದ್ರೆ, ಇವತ್ತೇನು ವೀರೇಂದ್ರ ಪಪ್ಪಿ ಮೇಲೆ ಬಂದಂತ ಇವರು ಹೇಳಿದ್ರು, ವಿರೋಧ ಪಕ್ಷದ ನಾಯಕರು ಹೇಳಿದ್ದಾರೆ 300 ಕೋಟಿ ರೂಪಾಯಿಗಳನ್ನ ಕೊಡೋದಕ್ಕೆ ಒಬ್ಬ ಸಚಿವ ಶಾಸಕ ಇದ್ದಾನೆ ಅಂತ ಹೇಳಿದ್ರೆ, ಸಚಿವ ಆಗಿರೋರು ಈಗಾಗಲೇ ಇನ್ನೆಷ್ಟು ಕೋಟಿ ರೂಪಾಯಿಗಳನ್ನ ಹೈಕಮಾಂಡ್ಗೆ ಕೊಟ್ಟು ಸಚಿವ ಸ್ಥಾನವನ್ನ ಪಡ್ಕೊಂಡಿದ್ರು. ಇವ್ರಿಗೆ 2.5 ವರ್ಷ ಮುಗ್ದೋಗಿದೆ. ಆದ್ರಿಂದ ನಾವು ಸಹ ರೆಡಿ, ಪ್ರದೀಪ್ ಈಶ್ವರ್ ರೆಡಿ, ಕೋನಾರ್ ರೆಡ್ಡಿ ರೆಡಿ, ರೆಡಿ, ಇವರೆಲ್ಲರೂ ರೆಡಿ ಇದ್ದಾರೆ ಅಂತ ಹೇಳಿದ್ರೆ, ಈಗ ಇಲ್ಲಿ ಒಂದು ಪ್ರಶ್ನೆ, ಯಕ್ಷ ಪ್ರಶ್ನೆ. ಸಿದ್ದರಾಮಯ್ಯ ಸಾಹೇಬರು ಏನು ಊಟಕ್ಕೆ ಕರೆದಿದ್ದಾರೆ ನಟರಾಜಣ್ಣ, ರಿಯಲಿ ಗೇಟ್ ಪಾಸ್ ಯಾರಿಗೆ? ಅವ್ರಿಗೆ ಸೆಂಡ್ ಅಪ್ ಪಾರ್ಟಿ ಯಾರಿಗೆ? ಯಾಕೆ ಇದನ್ನ ನಾನು ಹೇಳ್ತೀನಿ ಅಂದ್ರೆ, ಸಿದ್ದರಾಮಯ್ಯನವರು ಸ್ವತಃ ತನ್ನ ಮನೆಯ ಗೃಹ ಪ್ರವೇಶಕ್ಕೆ ಊಟ ಕರೆಯಲಿಲ್ಲ. ವೈಯಕ್ತಿಕ ವಿಚಾರ, ಯಾವಾಗ್ಲೂ ಕರೆದಿರುವಂತ ಸಿದ್ದರಾಮಯ್ಯನವರು ಅಧಿಕಾರ ಹಂಚಿಕೆ ಸಂದರ್ಭದಲ್ಲಿ ಇಲ್ಲಿ ಕರೆದಿದ್ದಾರೆ ಅಂತ ಹೇಳಿದ್ರೆ, ಆಮೇಲೆ ಜೊತೆಗೆ ಇದ್ರ ಎಲ್ಲರ ನಡುವೆ ವೆರಿ ಇಂಪಾರ್ಟೆಂಟ್ ಪರ್ಸನ್, ಮುಂದಿನ ಮುಖ್ಯಮಂತ್ರಿ ಕೂಗು ಎಂಬುದು ಜಾರಕಿಹೊಳಿ ಅವರಿಗೆ ಓಡೋಡಿ ಬರ್ತಾ ಇದೆ ಅಂತ ಹೇಳಿದ್ರೆ, ದಲಿತ ಸಿಎಂ ಅನ್ನೋದನ್ನ ಇಲ್ಲಿ ನಾವು ತಿಳ್ಕೋಬೇಕಾಗತ್ತೆ. ಮಹದೇವಪ್ಪ, ಜಾರಕಿಹೊಳಿ ಮತ್ತೆ ಇದೇ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ರವರು ವಿಶೇಷವಾಗಿ ಮೀಟಿಂಗ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ರಾಜ್ಯದ ಜನ ಕೇಳ್ತಾ ಇದ್ದಾರೆ, ನಟರಾಜಣ್ಣ ನೀವು ಗುಂಡಿ ಮುಚ್ಚಿ ನಮಗೆ ಸಂತೋಷ. ಇದು ಕೇವಲ ಮಹೇಶ್ ಅವ್ರ ಮಾತಲ್ಲ ನಟರಾಜ್ ಗೌಡ್ರೆ, ಇದು ಕೇವಲ ಮಹೇಶ್ ಅವ್ರ ಮಾತಲ್ಲ, ವಿರೋಧ ಪಕ್ಷದ ಬಹುತೇಕ ನಾಯಕರು ಇವತ್ತಿದೆ ಹೇಳ್ತಿರೋದು. ಬಿಹಾರ ಎಲೆಕ್ಷನ್ಗೆ ಕಪ್ಪ ಕಾಣಿಕೆಯನ್ನ ಯಾವ ಬಣ ಹೆಚ್ಚಾಗಿ ಕೊಡುತ್ತೋ ಆ ಬಣದ ಮಾತನ್ನ ಹೈಕಮಾಂಡ್ ಕೊಡ್ಲಿಕ್ಕೆ ನಿರ್ಧಾರ ಮಾಡಿದೆ. ಹೀಗಾಗೇನೆ ಡಿನ್ನರ್ ಮೀಟಿಂಗು, ಹೀಗಾಗೇನೆ ಕ್ಯಾಬಿನೆಟ್ ಶಫಲ್ ಲೆಕ್ಕಾಚಾರಗಳು. ಇದು ಬೇರೆ ಏನೂ ಅಲ್ಲ, ಬಿಹಾರದ ಎಲೆಕ್ಷನ್ಗೆ ಇಲ್ಲಿನಿಂದ ಕಪ್ಪ ಕಾಣಿಕೆ ಸಲ್ಲಿಸುವ ಒಂದು ರಿಹರ್ಸಲ್ಲು. ಸಿಎಂ ಕುರ್ಚಿ ಕೂಡ ಯಾರಿಗೆ ಸಿಗುತ್ತೆ, ಯಾರು ಹೆಚ್ಚು ಕಪ್ಪ ಕೊಡ್ತಾರೆ ಅವರಿಗೆ, ನಂದಲ್ಲ ಸರ್, ವಿರೋಧ ಪಕ್ಷದ ಆರೋಪ. ಇಲ್ಲ, ವಿರೋಧ ಪಕ್ಷದ ಆರೋಪ ನೋಡಿ, ಅದಕ್ಕೆ ತಲೆಬುಡ ಇಲ್ಲ. ಅದಕ್ಕಂದ್ರೆ ಆಧಾರ ರಹಿತ ಸುಳ್ಳು ಆರೋಪಗಳನ್ನ ಮಾಡೋದೇ ವಿರೋಧ ಪಕ್ಷ, ಬಿಜೆಪಿ, ಎಸ್ಪೆಷಲಿ ಬಿಜೆಪಿ ಅವರದು ಅದು ಚಾಲಿ ಆಗಿದೆ. ಯಾಕಂದ್ರೆ ಕಪ್ಪಿಯವರು 300 crore ಕೊಡ್ಲಿಕ್ಕೆ ರೆಡಿ ಆಗಿದ್ದು ಕೂಡ ಸುಳ್ಳು ಆರೋಪ, 100% ಸುಳ್ಳು ಆರೋಪ. ಅದು ಅವರು ಬಿಸ್ನೆಸ್ ಮ್ಯಾನ್, ಅದರೊಳಗೆ ಅವ್ರದ್ದು ತಪ್ಪಿದ್ರೆ ಅದು ಕ್ರಮ ತಗೊಳ್ಳಿ, ನಮ್ಗೆ ಅದರೊಳಗೆ ಯಾವ ಅದರೊಳಗೆ ಸಮಜಾಯಿಸಿ ನಮ್ದಿಲ್ಲ, ಅದಕ್ಕೆ ಅವ್ರಿಗೆ ಡಿಫೆನ್ಸ್ ನಮ್ದಿಲ್ಲ. ಅವ್ರು ತಪ್ಪು ಮಾಡಿದ್ರೆ ಬಿಸ್ನೆಸ್ ಮ್ಯಾನ್ ಅನ್ನೋದು ಗೊತ್ತಿದೆ, ತಪ್ಪು ಮಾಡಿದ್ರೆ ಅದ್ರ ಮೇಲೆ ಕಾನೂನು ಕ್ರಮ ಆಗ್ಲಿ, ಅವಳಿಗೆ ಯಾವ ಇಂಜರಿ ಕೇಳ ನಮಗೆ. ಆದ್ರೆ ಸುಖ ಸುಮ್ಮನೆ ಆರೋಪ ಮಾಡೋದು, ಯಾಕಂದ್ರೆ ಬಿಜೆಪಿನಲ್ಲೇ ಇತ್ತು ಏನು ಆರೋಪ, ಮುಖ್ಯಮಂತ್ರಿ ಆಗ್ಲಿಕ್ಕೆ ಬಿಜೆಪಿ ಶಾಸಕ ಹೇಳಿದ ಮಾತು, ಕಾಂಗ್ರೆಸ್ ಅವರು ಹೇಳಿದಲ್ಲ. ಬಿಜೆಪಿ ಮುಖ್ಯಮಂತ್ರಿ ಆಗ್ಲಿಕ್ಕೆ 2500 ಕೋಟಿ ರೂಪಾಯಿ ಕೊಡಬೇಕು ಬಿಜೆಪಿನಲ್ಲಿ. ಅದೇ ಬಿಜೆಪಿಯವರು ಅವರ ಮೇಲೆ ಅವರು ಬಹಿರಂಗ ಮಾಡ್ಕೊಂತಾರೆ, ಇನ್ನೊಬ್ಬರ ಮೇಲೆ ಸುಮ್ಮನೆ ಸುಮ್ಮನೆ ಆರೋಪ ಮಾಡ್ತಾರೆ. ಯಾಕಂದ್ರೆ ಆಗ ಯತ್ನಾಳ್ ಅವರು ಹೇಳಿದ ಮಾತನ್ನ ನಂಬಬೇಕು ಜನ, ಈಗ ಕಾಂಗ್ರೆಸ್ ಪಕ್ಷದಿಂದ ಬರ್ತಿರುವ ಬಿಜೆಪಿ ಆರೋಪವನ್ನು ನಂಬಾರ್ದು. ಯತ್ನಾಳ್ ಅವರು ಹೇಳಿದ್ ಕರೆಕ್ಟ್, ಯಾಕಂದ್ರೆ ಬಿಜೆಪಿ ಮ್ಯಾಟ್ರು. ಈಗ ಬಿಜೆಪಿ ಅವರು ಹೇಳ್ತಿರೋದು ಸುಳ್ಳು, ಯಾಕಂದ್ರೆ ಕಾಂಗ್ರೆಸ್. ಬಿಜೆಪಿ ಒಳಗೆ
ಬಿಜೆಪಿ ಎಲ್ಲ ಬಹಿರಂಗ ಆದ್ಮೇಲೆ ಅವ್ರ ಮೇಲೆ ಲೋಪ ಕಳಂಕ ಇದೆ. ಸೊ ಅವ್ರೇನ್ ಮಾಡ್ತಾರೆ, ತಮ್ಮ ಮೇಲೆ ಮಾತ್ರ ಕಳಂಕ ಯಾಕೆ, ಬೇರೆ ಪಕ್ಷದ ಮೇಲೂ ಕಳಂಕ ಇರಲಿ ಅಂತ ಹೇಳಿ ಅವರು ಆರೋಪ ಹೊರಿಸಲಿಕ್ಕೆ ಪ್ರಯತ್ನ ಮಾಡ್ತಾರೆ ಹೊರತು ನಮ್ಮ ಶಾಸಕರು, ನಮ್ಮ ಸಂಸದರು, ನಮ್ಮ ಸಚಿವರು ಯಾರು ಹೇಳಿ ಮಾತಲ್ಲ ಇದು. ಬಿಜೆಪಿ ಆರೋಪವನ್ನ ನಾವು ವಾಲ್ಮೀಕಿ ನಿಗಮದ ನಟರಾಜ್ ಗೌಡ್ರೆ ನೀವು ಇದ್ರಿ ವಾಲ್ಮೀಕಿ ನಿಗಮದ ಹಗರಣ ಸಂದರ್ಭದಲ್ಲಿ ಡಿಬೇಟ್ ನಲ್ಲಿ. ಆಗ ತನಿಖಾ ಸಂಸ್ಥೆಗಳು ಕೊಟ್ಟ ರಿಪೋರ್ಟ್ ನಲ್ಲಿ ಏನಿತ್ತು, ಬಳ್ಳಾರಿ ಅಲ್ಲಿಂದ ಹಣ ಹಿಂಗ್ ಬಂದಾಗ ಬಿಜೆಪಿ ಅವರು ಆರೋಪ ಮಾಡಿದಾಗ ಜನರಿಗೊಂದು ಕನ್ಫ್ಯೂಷನ್ ಇರಬಹುದೇನೋ, ಅದಕ್ಕೆ ನೀವು ಕ್ಲಾರಿಫಿಕೇಶನ್ ಕೊಡಬೇಕು. ಪ್ರಶ್ನೆ ಕೇಳೋದು ನಮ್ ಧರ್ಮ. ಖಂಡಿತ ಈಗ ನಾನು ಬಿಜೆಪಿ ಆರೋಪ ನಿರಾಧಾರ ಸ್ಪಷ್ಟವಾಗಿ ಹೇಳ್ಬಿಟ್ಟೆ. ಈಗ ಪಪ್ಪಿ ಅವರು ಹಣ ಒಂದು ಏನೋ ಇಟ್ಕೊಂಡಿದ್ರೆ ಅದು ಅವ್ರ ಮೇಲೆ ಕ್ರಮ ಆಗ್ತದೆ. ಇಡಿ ಐಟಿ ಅವ್ರು ತನಿಖೆ ಮಾಡ್ಕೊಂತಾರೆ. ಅವರು ವ್ಯಾಪಾರಿ ಬಿಸ್ನೆಸ್ ಮ್ಯಾನ್ ತೆರಿಗೆ ಕಟ್ಟಿದ್ರೆ ಕಟ್ಸ್ಕೊಂತಾರೆ, ಅದೇನೋ ಆಗುತ್ತೆ, ಕಾನೂನು ಕ್ರಮ ಆಗುತ್ತೆ. ನಾವೇನ್ ಹೇಳ್ತಾ ಇದೀವಿ ಅಂದ್ರೆ ಬಿಜೆಪಿ ಇವತ್ತು ಕಾಂಗ್ರೆಸ್ ಮೇಲೆ ಸುಮ್ಮನೆ ಸುಳ್ಳು ಆರೋಪಗಳು ಮಾಡ್ತಾ ಇದೆ. ಎರಡನೇದು, ಮಾನ್ಯ ಮುಖ್ಯಮಂತ್ರಿಗಳು ಯಾರನ್ನಾದ್ರೂ ಮಂತ್ರಿಗಳನ್ನ ಆಹ್ವಾನ ಮಾಡಿದ್ರೆ ಇದೇನು ಹೊಸದಲ್ಲ, ಫಸ್ಟ್ ಟೈಮ್ ಏನು ಮಾಡ್ತಾ ಇಲ್ಲ. ಈ ತರ ಬಹಳ ಬಾರಿ ಚರ್ಚೆಗಳನ್ನ ಮಾಡ್ಲಿಕ್ಕೆ ಕರೆದು ಔಪಚಾರಿಕವಾಗಿ ಅನೌಪಚಾರಿಕವಾಗಿ ಭೋಜನ ಕೂಟವನ್ನು ಏರ್ಪಡಿಸ್ತಾರೆ. ಆದ್ರೆ 2.5 ವರ್ಷ ನಂತರ ಯಾರು ಮಂತ್ರಿ ಆಗಬೇಕಂತಿದ್ದಾರೆ, ಅವ್ರ ಆಕಾಂಕ್ಷಿಗಳಿದ್ದಾರೆ, ಅವ್ರು ಬಹಿರಂಗವಾಗೂ ಹೇಳ್ತಾ ಇದ್ದಾರೆ, ಹೈಕಮಾಂಡ್ ಅಲ್ಲೂ ಹೇಳ್ತಾ ಇದ್ದಾರೆ, ಮಾನ್ಯ ಕೆಪಿಸಿಸಿ ಅಧ್ಯಕ್ಷ ಮಾನ್ಯ ಡಿ ಕೆ ಶಿವಕುಮಾರ್ ಅವ್ರ ಹತ್ರನೂ ಹೇಳ್ತಾ ಇದ್ದಾರೆ, ಮಾನ್ಯ ಮುಖ್ಯಮಂತ್ರಿ ಹತ್ರನೂ ಹೇಳ್ತಾ ಇದ್ದಾರೆ. ಅವರಿಗೆ ಯಾವ ಏನು ಮುಚ್ಕೊಂಡೇನಿದೆ, ಅವ್ರೇನೋ ಅದನ್ನ ಹೈಡ್ ಮಾಡಿ ಏನು ಮಾತಾಡ್ತಾ ಇಲ್ಲ. ಆದ್ರೆ ತೀರ್ಮಾನ ಮಾಡಬೇಕಾದ್ರು ಈಗ ಮುಖ್ಯಮಂತ್ರಿಗಳು ಕರೆದಿರುವ ಮುಖ್ಯಮಂತ್ರಿಗಳು ಕರೆದಿರುವ ಡಿನ್ನರ್ ಮೀಟಿಂಗ್ ಸಹಜ ಇರಬಹುದು. ಆದ್ರೆ ಈ ಹಿಂದುಳಿದ ಸಮುದಾಯಗಳ ನಾಯಕರು ಮಾಡ್ತಾ ಇರುವ ಬ್ರೇಕ್ಫಾಸ್ಟ್ ಮೀಟಿಂಗ್ ಸಹಜ ಅಂತ ಹೇಳೋಂಗಿದ್ರೆ ನಿಮ್ಮದೇ ಹೈಕಮಾಂಡ್ ಅದಕ್ಕೆ ಹಿಂದೊಮ್ಮೆ ಅದಕ್ಕೆ ತಡೆ ಒಡ್ಡಿತ್ತು ಸರ್. ಸಹಜ ಅಂತ ಅನ್ಸಿದ್ರೆ ಹೈಕಮಾಂಡ್ ಅಂತ ಪ್ರಯತ್ನಕ್ಕೆ ಬರ್ತಿರ್ಲಿಲ್ಲ. ಇದ್ರ ಬಗ್ಗೆ ನಿಮಗೆ ಪ್ರಶ್ನೆ ಕೇಳ್ತೀನಿ. ಅದಕ್ಕೆ ಮುಂಚೆ ಸರ್, ಇದೇ ವಿಚಾರ ಕಪ್ಪ ಬಿಹಾರ್ ಎಲೆಕ್ಷನ್, ಇದಕ್ಕೋಸ್ಕರನೇ ಈ ಕ್ಯಾಬಿನೆಟ್ ಶಫಲ್ ಅನ್ನೋದು, ಯಾರು ಹೆಚ್ಚು ಹಣ ಕೊಡ್ಲಿಕ್ಕೆ ಸಿದ್ಧರಿದ್ದಾರೋ ಅವರಿಗೆ ಮಿನಿಸ್ಟರ್ಗಿರಿ ಕೊಟ್ಟು ಹೈಕಮಾಂಡ್ಗೆ ಲೆಕ್ಕ ಕೊಡೋದು, ಇದು ಸಿದ್ದರಾಮಯ್ಯ ಬಣದಿಂದ ಬಂದ ದುಡ್ಡು, ಇದು ಡಿ ಕೆ ಶಿವಕುಮಾರ್ ಅವರ ಬಣ, ಇಂಥ ಆರೋಪ ಮಾಡ್ತಿರೋ ಬಿಜೆಪಿ ಪಕ್ಷ ಯಾಕೆ ನಿರಾಧಾರವಾಗಿ ಇಲ್ಲ ಅನಿಲ್ ಸರ್, ನಿರಾಧಾರವಾಗಿ ಒಂದು ಜವಾಬ್ದಾರಿಯುತ ವಿರೋಧ ಪಕ್ಷವಾಗಿ ಯಾಕೆ ಆರೋಪ ಮಾಡ್ತೀರಿ? ಇದನ್ನ ನಾವು ಹಿಂದೆ ನಾಗೇಂದ್ರ ಅವರ ವಿಷಯ ಬಂದಾಗ ತೆಲಂಗಾಣ ಚುನಾವಣೆಗೆ ಕರ್ನಾಟಕದಿಂದ ಎಟಿಎಂ ಆಗಿ ದುಡ್ಡು ಹೋಗಿದೆ ಅಂತ ಹೇಳಿದಾಗ್ಲೂ ಅದು ಸುಳ್ಳು ಅಂತಾನೆ ವಾದ ಮಾಡಿದ್ರು. ಆದ್ರೆ ತನಿಖೆಗಳ ರಿಪೋರ್ಟ್ಗಳಲ್ಲಿ ಅದನ್ನ ಯಾವ್ಯಾವ ಡೈರೆಕ್ಷನ್ ಅಲ್ಲಿ ಬಂದು ಇನ್ಕ್ಲೂಡಿಂಗ್ ವಿಧಾನಸಭೆಯಲ್ಲಿ ಇಷ್ಟು ಹಗರಣ ಆಗಿದೆ ಅಮೌಂಟ್ ಅಂತೇಳಿ ಮಾನ್ಯ ಸಿದ್ದರಾಮಯ್ಯನವರೇ ಒಪ್ಕೊಂಡ್ರು. ಬ್ಯಾಂಕ್ ಟ್ರಾನ್ಸ್ಫರ್ ಮುಖಾಂತರ ಅಲ್ರಿ ಮಾಡಿದ್ರೆ ಮಾಡ್ಬಿಟ್ಟು ವಾಪಸ್ ಕೊಟ್ಬಿಟ್ರೆ ನಾನು ಅದ್ರ ಹೇಳ್ತಲ್ಲ. ಇವತ್ತು 2 ತಿಂಗಳಲ್ಲಿ ನೋಡ್ತಾ ಇರ್ರಿ, ಬಿಹಾರದಲ್ಲಿ ನಡೆಯುವಂತಹ ಚುನಾವಣೆಗೆ ಕರ್ನಾಟಕನೇ ಎಟಿಎಂ ಆಗುವಂತ ಎಲ್ಲಾ ಚಾನ್ಸಸ್ ಇದೆ. ಅದೇ ಕಾರಣಕ್ಕೋಸ್ಕರ ಇವರು ಬೇರೆ ಬೇರೆ ಇಲಾಖೆಗಳಿಂದ ಬೆಲೆ ಏರಿಕೆಯನ್ನು ಮಾಡ್ತಾ ಇದ್ದಾರೆ. ಇವರು ಎಷ್ಟೇ ಸಚಿವ ಸಂಪುಟದ ಬದಲಾವಣೆ ಅಂತ ಹೇಳಿದ್ರೇನು, ಇವರು ರಾಮನಗರದ MLA ಇದಾರಲ್ಲ ಮೇಡಮ್ ಇಕ್ಬಾಲ್ ಅವ್ರ ಮೇಲೆ ಎಷ್ಟೆಲ್ಲ ನೋಟಿಸ್ ಕೊಡ್ತೀನಿ, ಸುಮ್ನೆ ಇರಬೇಕು, ಹುಷಾರಾಗಿರ್ಬೇಕು ಅಂತ ಹೇಳಿ ಸುಮ್ನೆ ಇರುವಂತ ಡಿ ಕೆ ಶಿವಕುಮಾರ್ ಅವರು 24 ಗಂಟೆಗಳ ಹಿಂದೆ ಇದೇ ಇಕ್ಬಾಲ್ ಅನ್ಸಾರಿ ಅವರು, ಇಕ್ಬಾಲ್ ಹುಸೇನ್ ಅವರು ಮತ್ತೆ ಆರೋಪ ಮತ್ತೆ ಹೇಳಿದ್ದಾರೆ ಡಿ ಕೆ ಶಿವಕುಮಾರೇ ಆಗಬೇಕು ಅಂತ ಹೇಳಿ. ಅಲ್ಲೊಂದು ಗಲಾಟೆ ನಡೀತಾ ಇದೆ. ಇದು ಕೇವಲ ಮಂತ್ರಿಮಂಡಲದ ಚೇಂಜ್ ಅಲ್ಲವೇ ಅಲ್ಲ. ಡಿ ಕೆ ಸುರೇಶ್ ಅವರು ಆನ್ ದ ರೆಕಾರ್ಡ್ಸ್ ಹೇಳಿದ್ದಾರೆ, ಈ ತರದೊಂದು ಚರ್ಚೆ ನಡೆದಿದೆ ಅಂತ ಹೇಳಿ. ಡಿ ಕೆ ಸುರೇಶ್ ಅವರು ಅನೇಕ ಬಾರಿ ಹಿಂಟ್ ಕೊಟ್ಟಿದ್ದಾರೆ, ಅವರ ಹಿಂಬಾಲಕರು ಇದನ್ನ ಹೇಳಿದ್ದಾರೆ. ನಮ್ ಕನ್ಸರ್ನ್ ಇಷ್ಟೇ ಮೇಡಮ್, ಇವತ್ತು ಪಾಟ್ ಹೋಲ್ ಮುಚ್ಚಲಿಕ್ಕೆ ಇವ್ರ ಕೈಲಿ ಆಗ್ತಾ ಇಲ್ಲ, ಇವರಿಗೆ ಏರಿಸಿರುವಂತಹ ಬೆಲೆಗಳನ್ನು ಇಳಿಸಲಿಕ್ಕೆ ಇವ್ರ ಕೈಲಿ ಆಗ್ತಾ ಇಲ್ಲ, ಇವರಿಗೆ ಲಾ ಅಂಡ್ ಆರ್ಡರ್ ಸಿಚುವೇಶನ್ ಕಂಟ್ರೋಲ್ ಮಾಡಲಿಕ್ಕೆ ಆಗ್ತಾ ಇಲ್ಲ. ನಾಚಿಕೆ ಆಗಬೇಕು. ಕೇವಲ 1 ವಾರದ ಹಿಂದೆ ಮೇಡಮ್, ನಾವು ದೊಡ್ಡ ವಿಷಯ ಮಾತಾಡ್ತಾ ಇದೀವಿ. ಮೈಸೂರಿನ ಮಧ್ಯಭಾಗದಿಂದ 9 ವರ್ಷದ ಹಕ್ಕಿ ಪಿಕ್ಕಿಯ ಒಂದು ಹುಡುಗಿಯನ್ನ ಕರ್ಕೊಂಡೋಗಿ ಅತ್ಯಾಚಾರ ಮಾಡಿ ಅವರ ಕೊಲೆಯನ್ನ ಮಾಡ್ತಾರೆ. ಆದ್ರೆ ಇವ್ರಿಗೆ ಲಾ ಅಂಡ್ ಆರ್ಡರ್ ಸಿಚುವೇಶನ್ ಯಾವುದನ್ನು ಮೀಟಿಂಗ್ ಮಾಡ್ತಿದ್ದಾರಂತೆ ಮುಖ್ಯಮಂತ್ರಿಗಳು. ಪ್ರಶ್ನೆ ಮಾಡಿ ಪರ್ಟಿಕ್ಯುಲರ್ ಕೇಸ್ ಬಗ್ಗೆ ಆರೋಪಿ ಅರೆಸ್ಟ್ ಆಗಿದ್ದಾನೆ, ಮುಖ್ಯಮಂತ್ರಿಗಳೇ ಸಭೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಪೊಲೀಸರಿಗೆ ಫ್ರೀಡಂ ಕೊಟ್ಟರೆ ಈ ತರದ ವಿಷಯಗಳು ಆಗ್ಲಿಕ್ಕೆ ಚಾನ್ಸೇ ಇಲ್ಲ. ಇವತ್ತು ಟ್ರಾನ್ಸ್ಫರ್ ದಂಧೆ ಇಡೀ ರಾಜ್ಯದಲ್ಲಿ ಓಪನ್ ಆಗಿ ನಡೀತಾ ಇದೆ. ಅದೇ ಕಾರಣಕ್ಕೆ ಯಾರನ್ನಾದ್ರೂ ಮಿನಿಸ್ಟರ್ ಮಾಡಲಿ ಮೇಡಮ್, ರಾಜ್ಯದ ಜನರಿಗೆ ಒಳ್ಳೇದಾಗಬೇಕು, ಎಚ್ಚೆತ್ಕೊಳ್ಳಿ. 50% ಆಫ್ ನಿಮ್ಮ ಗವರ್ಮೆಂಟಿನ ಟೈಮ್ ಆಗೋಗಿದೆ.